ಸಾವಿರಾರು ರೂಪಾಯಿ ಖರ್ಚು ಮಾಡೋಕ್ಕಿಂತಲೂ ಒಂದು 20 ಕಿಲೋ ಗೋಮೂತ್ರ, 20 ಕಿಲೋ ಬೆಲ್ಲ, 30 ಕಿಲೋ ಬೇವಿನ ಪುಡಿ, ಒಂದು 10 ಕಿಲೋ ಕಡ್ಲಿ ಹಿಟ್ಟು ಎರಡು ಕೂಡಿಸ್ಬಿಡ್ರಿ, DAP ಆಯ್ತು. ನಿಮ್ಮ ಬೆಳೆಗೆ ಏನೇನು ಕೊರತೆ ಐತೆ ಎಲ್ಲ ಕೊರತೆಯನ್ನು ತುಂಬಿ ತರುವಂಥ ಸಾಮರ್ಥ್ಯ ಇದ್ರೊಳಗೆ. ಏನು ಕಠಿಣ ಐತನ್ನು ಹೇಳ್ರಿ. ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡೋಕ್ಕಿಂತಲೂ ಒಂದು 20 ಕಿಲೋ ಗೋಮೂತ್ರ, 20 ಕಿಲೋ ಬೆಲ್ಲ 20 ದಿವಸ ನೆನೆ ಹಾಕೋದು, 1 ಕ್ವಿಂಟಲ್ಲು ಒಣ ಸಗಣಿ ಪುಡಿ ಆಕಳದ್ದು ತಗೋರಿ, 20 ದಿವಸದ ನಂತರ ಎರಡೂ ಕಲಸ್ರಿ, ಕಲಿಸಿಟ್ಬಿಡ್ರಿ ಒಂದು ಜರಾನ, ಒಂದು 4-6 ದಿವಸ. ಆ ಸಗಣಿಯಾಗಿದ್ದು ಇಟ್ಟು ಬೀಜ ಪಾಜ ಇದ್ದು ಅಂದ್ರೆ ಸತ್ತು ಹೋಗಿಬಿಡ್ತಾವೆ, ಎದುರುವರೆ ಕಾಳ ಕಡಿಯು ಅಂದ್ರೆ ನಿಮ್ಮ ಹೊಲದಾಗ ಮತ್ತೆ ಯಾವ ಕಸ ಹೇಳಂಗಿಲ್ಲ. 4 ದಿವಸದ ನಂತರ ಹೊಲಕ್ಕೆ ಹಾಕ್ರಿ. DAP ಏನು ಹಾಕ್ತಿರಲ್ಲ, ಫಾಸ್ಫರಸ್ಸು, ಆ ಫಾಸ್ಫರಸ್ ಇದೆ. ಎಷ್ಟು ಸುಲಭ ಐತ್ರಿ. 20 ಕಿಲೋ 20 ನೆನಪಿನಾಗ ಇಟ್ಕೊಳ್ಳೋದ್ರೆ 20 ಲೀಟ್ರ್ ಗೋಮೂತ್ರ, 20 ಕಿಲೋ ಬೆಲ್ಲ 20 ದಿವಸ ನೆನೆ ಹಾಕೋದು. ಮತ್ತೊಂದು ಕಡೆ ಮಗ್ಲ 1 ಕಿಲೋ ಸಗಣಿ, 1 ಕ್ವಿಂಟಲ್ ಸಗಣಿ ಪುಡಿ, ಸಗಣಿ ಒಣಗಿಸಿ ಬಡದು ಪುಡಿ ಮಾಡ್ಬೇಕು, ಬೇಡ ಗಾಡಿ ಹಾಕಿ ತಿಕ್ಕಿ ಪುಡಿ ಮಾಡ್ರಿ, ಎರಡೂ ಕೂಡಿಸ್ಬಿಡ್ರಿ, DAP ಆಯ್ತು. ಇದಕ್ಕಿಂತ ಒಂದು ಚಲೋ ಹೇಳ್ತೀನಿ, ಇದು ಒಂದೊಂದ ಕೊಡ್ತಾವ. ಇನ್ನೊಂದು ಐತಿ, ಏನು ಭೂಮಿ ಕಡಿಮೆ ಐತೆ ಆ ಕೊರತೆಯನ್ನು ತುಂಬುವಂಥದ್ದು ಇನ್ನೊಂದು ಐತಿ. ಏನಪ್ಪ ಅದು? ಒಂದು 30 ಕಿಲೋ, ಯಾವುದು ಏನೇ ಕಡಿಮೆ ಇರಲಿ ಭೂಮಿಯೊಳಗೆ ಕೊರತೆ ಇರುವಂಥ ಅನ್ನ ದ್ರವ್ಯಗಳನ್ನು ನಿರ್ಮಿಸಿಕೊಡುವಂಥ ಆಲ್ ಇನ್ ಒನ್ ಅಂತ ಒಂದಿದೆ. ಒಂದರಿಂದ ಎಲ್ಲನೂ. ಒಂದು 30 ಕಿಲೋ ಬೇವಿನ ಬೀಜ. ಈಗ ನಾಳೆ ಮೇ ಜೂನ್ದಾಗ ಬೇವಿನಕಾಯಿ ಬೀಳಕ್ಕೆ ಶುರು ಆಗ್ತಾವೆ. ನಾವು ರೈತರು ಏನು 3 ರೂಪಾಯಿ ಕಿಲೋ, 10 ರೂಪಾಯಿ ಕಿಲೋ ಬಿದ್ದೂನ್ ಯಾವಾರ ಹುಡುಗರು ತೊಗೊಂಡು ಹೋಗಿ ಗೊಳೆ ಮಾಡಿ ಮಾರಾಟ ಮಾಡ್ತಾರೆ. ರೈತರು ಬೇವಿನ ಬೀಜ ಬಿಡಬಾರ್ದು ಯಾವಾಗಲೂ. ಏನು ಬಿಟ್ಟರು ಬಿಡೋಲ್ರಕ್ಕ. ರೈತರು ಬೇವಿನ ಬೀಜ ಎಲ್ಲ ಒಳೆ ಮಾಡ್ಕೊಂಡು ಇಟ್ಕೋಬೇಕು. ಬೇವಿನಕಾಯಿ ಒಣಗಿಸಿಟ್ರಿ ಅಂತಂದ್ರೆ ನಿಮಗೆ ಯಾವಾಗ ಕುಟ್ಟಿ ಪುಡಿ ಮಾಡಕ್ಕೆ ಬರ್ತದೆ. 30 ಕಿಲೋ ಬೇವಿನ ಪುಡಿ, ಒಂದು 10 ಕಿಲೋ ಕಡ್ಲಿ ಹಿಟ್ಟು, 2 ಕಿಲೋ ಬೆಲ್ಲ, ಇನ್ನೊಂದು 2-3 ಅಕ್ಕಡಿ ಕಾಳುಗಳು ಹಿಟ್ಟು. ಅವು ಹುಳ್ಳಿನೇ ಆಗಿರಲಿ, ಮಡಿಕಿನೇ ಆಗಿರಲಿ, ಅಲಸಂದಿನೇ ಆಗಿರಲಿ, ಯಾವರ ಒಂದು 2-3 ಪ್ರಕಾರದ ಅಕ್ಕಡಿ ಕಾಳಿನ ಹಿಟ್ಟು 2-2 ಕಿಲೋ. ಅದ್ರ ಕೂಡ ಸ್ವಲ್ಪ ಬದುವಿನ ಮ್ಯಾಗಿಂದು ಬೇಡ, ಗಿಡದ ಕೆಳಗಿಂದು ಮಣ್ಣು 1 ಕಿಲೋ 2 ಕಿಲೋ ಹಾಕಿ ಒಂದು ಬ್ಯಾರೆಲ್ನೊಳಗೆ ಜೀವಾಮೃತ ತಯಾರು ಮಾಡ್ಬೇಕು. ಜೀವಾಮೃತ ಅಲ್ಲ, ಗೋಕೃಪಾಮೃತ ತಯಾರು ಮಾಡ್ಬೇಕು. ಮಾಡಿ ಇಟ್ಟಿರ್ಬೇಕು ಮೊದಲ. ಇವೆಲ್ಲ ಕೂಡಿ 45-46 ಕಿಲೋ ಆಕೈತಂದ್ರೆ ಒಂದು 100-150 ಲೀಟ್ರ್ ಗೋಕೃಪಾಮೃತ ಅದ್ರೊಳಗೆ ಹಾಕಿ ಇಟ್ಟುಬಿಡೋದು. ಹಾಕಿ 4-8 ದಿವಸ ಇಟ್ಟು ಬಿಡ್ರಿ. ಹಿಂದಾಗಡೆ ನಿಮ್ದು ಯಾವುದೇ ಬೆಳೆ ಇರಲಿ, ಒಂದು ಟ್ಯಾಂಕಿಗೆ 15 ಲೀಟ್ರದ ಟ್ಯಾಂಕ್ ಇರ್ತಲ್ಲ ಸ್ಪ್ರೇ, ಅದಕ್ಕೊಂದು ಗ್ಲಾಸ್ ಅಂದ್ರೆ 200 ml ಇದನ್ನು ಹಾಕಿ ಸ್ಪ್ರೇ ಮಾಡಿ ನೋಡ್ರಿ. ನೀವು ನಿಮ್ಮ ಬೆಳೆಗೆ ಏನೇನು ಕೊರತೆ ಐತೆ ಎಲ್ಲ ಕೊರತೆಯನ್ನು ತುಂಬಿ ತರುವಂಥ ಸಾಮರ್ಥ್ಯ ಇದ್ರೊಳಗೆ. ಏನು ಕಠಿಣ ಐತನ್ನು ಹೇಳ್ರಿ. ನಾ ಹಿಂಗೆ ಹೇಳೋದ್ರಾಗ ಒಂದಿಬ್ಬರು ಬಂದಿರ್ತಾರೆ ಹಿಂದೆ, ಅದವ್ರು ಎಲ್ಲಿ ಸಿಗ್ತೈತ್ರಿ ಇದು ಅಂತ. ಅಲ್ರೋ ಮತ್ತು ಇಷ್ಟೊತ್ತನ್ನು ನಾ ಏನು ಹೇಳಿದೆ, ಮನ್ಯಾಗ ಮಾಡ್ಬೇಕಂತೀವ್ರಿ, ಮಂದಿನೇ ಇಲ್ರಿ ಮನ್ಯಾಗ. ನಿನಗೇನು ಕೆಟ್ಟವೇನಾಗೈತಪ್ಪ? ಏನೊಂದು 50 ಮಂದಿ ಹತ್ತಾರ ಇದಕ್ಕಿಲ್ಲ.
ಒಬ್ಬರದ್ದು ಒಂದು ತಾಸಿನ ಕೆಲಸ. ಈಗ ಎಲ್ಲಾರ ವಾದ ಅಂದ್ರೆ ಕುಟ್ಟಿನೂ ಸಹಿತ ಕೊಡ್ತಾರ ಅವನ್ನ. ತಾಸಿನ ಕೆಲಸಪ್ಪ, ಇದಕ್ಕೇನು ಭಾಳ ಮಂದಿ ಹತ್ತಂಗಿಲ್ಲ. ನಿಮ್ಗೆ ಇದು ಭಾಳ ಕಠಿಣ ಅನ್ಸಿತ್ತಂತಂದ್ರೆ ಇನ್ನೊಂದು ಹೇಳ್ತೇನೆ.